ಸಭಾಪತಿಯವರೇ, ಈಗ ನಮ್ಮ ಅದರ್ ಕಲೀಗ್ಸ್ ಅದರ ಶಾಸಕರು ಈಗ ಎಲ್ಲರೂ ಆ ಸಮುದಾಯ ಈ ಸಮುದಾಯ ಅವ್ರಿಗಿಷ್ಟು ಕೊಟ್ಟಿದ್ದಾರೆ, ಇವ್ರಿಗಿಷ್ಟು ಕೊಟ್ಟಿದೆ ಅಂತ ಭಾಳ ಡಿಸ್ಕಷನ್ ಚರ್ಚೆಗಳು ನಡೀತಾ ಇದೆ. ಬಟ್ ಒಂದು ಸೆಕ್ಷನ್ ಆಫ್ ಸೊಸೈಟಿ, ಈಗ ಅವ್ರಿಗೆ ನೋಡಿ ಹೇಳ್ತೀನಿ ನಾನು, ಒನ್ ಸೆಕ್ಷನ್ ಆಫ್ ಸೊಸೈಟಿ ಒಬ್ಬರು ಒಂದು ಮಾತು ಎತ್ತಿಲ್ಲ. ಎದಕ್ಕೆ ಎತ್ತಿಲ್ಲ? ಬಡ್ಜೆಟಲ್ಲೂ ಎತ್ತಿಲ್ಲ. ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿ ಅವರು ಕೂಡ ಎತ್ತಿಲ್ಲ. ಯಾವುದದು ಕಮ್ಯುನಿಟಿ? ಇಟ್ ಈಸ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಂಡ್ ಓಲ್ಡ್ ಏಜ್. ನಾನು ಈ ಟಾಪಿಕ್ ಬಗ್ಗೆ ಸುಮಾರು 3 ಇಯರ್ಸಿಂದ ಮಾತಾಡ್ತಾ ಇದ್ದೀನಿ. ನಂದೇನು ಬೇಡಿಕೆ ಇತ್ತು, ಇದನ್ನ 5 ಟೈಮ್ಸ್ ಮಾಡಿರಿ. ಓಲ್ಡ್ ಏಜ್ ಪೆನ್ಷನ್ 5 ಟೈಮ್ಸ್ ಮಾಡಿರಿ. ಪರ್ಸನ್ಸ್ ವಿತ್ ಡಿಸಬಿಲಿಟೀಸಿಗೆ 5 ಟೈಮ್ಸ್ ಮಂತ್ಲಿ ಪೆನ್ಷನ್ ಮಾಡಿರಿ ಅಂತ ನೋಟ್ ನಿನ್ನೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಬಡ್ಜೆಟಲ್ಲಿ ಒಂದು ಮೆನ್ಷನ್ ಇಲ್ಲ. ಈ ಬುಕ್ಕಲ್ಲಿ ಒಂದು ಮೆನ್ಷನ್ ಇಲ್ಲ. ಆಯಿತು, ಈಗ ಒಂದು ಮೇನ್ ಪಾಯಿಂಟ್ ಆಫ್ ಕಂಟೆನ್ಷನ್ ನಮ್ಮಿಬ್ಬರಲ್ಲಿ, ಗ್ಯಾರಂಟಿ ಯೋಜನೆಗೆ SC/ST ದುಡ್ಡು ಬಳಕೆ ಮಾಡಿದ್ದಾರೆ ಅಂತ ಒಂದು ಕಂಟೆನ್ಷನ್ ಇಬ್ಬರದೈತೆ. ಈಗ ಏನು ರೀಸನ್ ಹೇಳ್ತಾರೆ, ಇವರಿಗೆಲ್ಲ ಪೆನ್ಷನ್ ಕೊಡಬಾರ್ದು, ಇನ್ಕ್ರೀಸ್ ಮಾಡಬಾರ್ದು ಅಂತ. ಸರ್ಕಾರ ಹತ್ರ ದುಡ್ಡಿಲ್ಲ ಅಂತ ಹೇಳುತ್ತೆ. ಆಯಿತು, ನೀವು ನಮ್ಮ ಬೋನ್ ಆಫ್ ಕಂಟೆನ್ಷನ್ ಏನಿದೆ, ಈಗ ನೀವು SC/ST ಫಂಡ್ನ ನೀವು ಗ್ಯಾರಂಟಿ ಯೂಸ್ ಮಾಡ್ತಾ ಇದ್ದೀರ ಅಂತ ಹೇಳ್ತೀವಿ. ಮತ್ತು ಇದರಲ್ಲಿ ಕೂಡ 24% 24.1% ಕೂಡ ಇರ್ತಾರಾ ಇಲ್ಲ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಂಡ್ ಓಲ್ಡ್ ಏಜಲ್ಲಿ. ಮತ್ತು ಇದೇದು ಕೊಡೋಕ್ಕಬಾರ್ದು? ಶಕ್ತಿ ಯೋಜನೆಗಳಿಗೆ ಎದಕ್ಕೆ ಕೊಡಬೇಕು? ಗ್ಯಾರಂಟಿ ಯೋಜನೆಗಳಿಗೆ ಎದಕ್ಕೆ ಕೊಡಬೇಕು? ಇದು ಕೂಡ ಕೊಡ್ಬೋದಲ್ಲ. ಇದು ಮೋರ್ ನೀಡೆಡ್. ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಂಡ್ ಓಲ್ಡ್ ಏಜ್ ಇದು ಮೋರ್ ನೀಡೆಡ್. ನಂದು ಈಗೂ ನನ್ನ ಮುಖ್ಯಮಂತ್ರಿಯವರ ಹತ್ರ ನನ್ನ ಬೇಡಿಕೆ ಏನಂದರೆ, 5 ಟೈಮ್ಸ್ ಅವ್ರು ಹೆಂಗಿದ್ರು ರಿಪ್ಲೈ ಮಾಡೋಕ್ಕೆ ಬರ್ತಾರೆ. 5 ಟೈಮ್ಸ್ ಅವರ ಘೋಷಣೆ ಮಾಡಿರಿ, ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಂಡ್ ಓಲ್ಡ್ ಏಜ್ ಪೆನ್ಷನ್ ಇನ್ಕ್ರೀಸ್ ಮಾಡಿರಿ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದೇ ಒಂದು ಅವತ್ತು ನಾನು ಅಭಿನಂದನೆ ಕೂಡ ಹೇಳಿದೆ ಮಂತ್ರಿಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ. ಕೇರ್ ಗಿವರ್ಸಿಗೆ 1,000 ರೂಪೀಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಇನ್ ದ ಕಂಟ್ರಿ. ಇಟ್ ಇಂಡಿಕೇಟ್ಸ್ ದಟ್ ವಿ ಆರ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್. ಫಸ್ಟ್ ಟೈಮ್ ಇದು ಕೇರ್ ಗಿವರ್ಸ್ 1000 ಜಾನ್ವರಿಗಿಂತ ಕೊಟ್ಟದಾಗಿಂದ ನಾನು ಬರೀ ಇಲ್ಲಿ 3 ವರ್ಷ ಕೇಳ್ತಿದ್ದೆ, ವಿ ಆರ್ ಎ ವೆರಿ ಪ್ರೋಗ್ರೆಸಿವ್ ಸ್ಟೇಟ್, ವಿ ಆರ್ ಎ ವೆರಿ ಫಾರ್ವರ್ಡ್ ಥಿಂಕಿಂಗ್ ಸ್ಟೇಟ್ ಅಂತ. ಒಂದು ಅಂತ ಕೆಲಸ ಮಾಡಿದ್ದಿಲ್ಲ ನಾವು. ಈ 1000 ರೂಪಾಯಿ ಜಾನ್ವರಿಯಿಂದ ಕೊಟ್ಟಾಗಿಂದ ನನಗೀಗ ನಂದು ಪ್ರೋಗ್ರೆಸಿವ್ ಸ್ಟೇಟು, ಫಾರ್ವರ್ಡ್ ಥಿಂಕಿಂಗ್ ಸ್ಟೇಟ್ ಅಂತ ನನಗೆ ಈಗ ಕನ್ವಿನ್ಸ್ ಆಗಿದೆ. ಇದನ್ನ 3000 ರೂಪೀಸ್ ಮಾಡ್ಬೇಕಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಬೇಡಿಕೆ. ಇದೆರಡು ನಂದು ಮೇನ್ ಬೇಡಿಕೆ ಇದರಲ್ಲಿ. ಆಮೇಲೆ ಈಗ ಶಕ್ತಿ ಯೋಜನೆ ಅಡಿಯಲ್ಲಿ 50% ಅಂದರೆ ಪಾಪ್ಯುಲೇಷನ್ ವಿಮೆನ್ನಿಗೆ ಕೊಡ್ತಾ ಇದ್ದಾರೆ ಫ್ರೀ ಬಸ್ ಟ್ರಾವೆಲ್. ಬಟ್ ಸಭಾಪತಿಯವರೇ, ಯು ವಿಲ್ ಬಿ ಸರ್ಪ್ರೈಸ್ ಟು ನೋ, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಮೇಲ್ ಅವ್ರಿಗೆ ಬೇರೆ 100 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಮಾತ್ರ. ಅವ್ರಿಗೆ ಇದಕ್ಕೆ ಫ್ರೀ ಬಸ್ ಟ್ರಾವೆಲ್ ಮಾಡಬಾರ್ದು. ಎಷ್ಟು ಜನ ಇದ್ದಾರೆ? 2011 ಸೆನ್ಸಸ್ ಪ್ರಕಾರ ಇಟ್ ಇಸ್ ಜಸ್ಟ್ 8.5 lakhs ಸಮಥಿಂಗ್, 8.5 lakhs or 9 lakhs. ಅದು ಹಾಫ್ 4.5 lakhs. 4.5 lakh ಮೇಲ್ಸ್ಗೆ, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಫ್ರೀ ಬಸ್ ಟ್ರಾವೆಲ್ ಅನೌನ್ಸ್ ಮಾಡ್ಬೋದಲ್ಲ, ಇದಕ್ಕೆ ಮಾಡಲ್ಲ. ಈಗ ಇದ್ರ ಮಂತ್ರಿಯವರು ಅಲ್ಲಿ ಹೊರಗೆ ಹೋದ್ರು, ಅವರು ಕೇಳ್ತಿದ್ದೆ ನಾನು ಅವರಿಗೆ. ಇದು ಅನ್ಯಾಯ ಇದು. ಆಮೇಲೆ ವಿಲೇಜ್ ಲೆವೆಲಲ್ಲಿ VRW ಮತ್ತು MRW ಏನು ರಿಹ್ಯಾಬಿಲಿಟೇಷನ್ ವರ್ಕರ್ಸ್ ಇದ್ದಾರೆ, ಈಗಂತೂ ಸಂಬಳ ಕೊಡ್ತಾ ಇದ್ದಾರೆ, ಫೈನ್. ಅವರಿಗೆ ನಾನು ಇದು ಈ ಕೊಟ್ಟರು, ಅದು ಗೊತ್ತಿದೆ ಅವ್ರ ಸಮಸ್ಯೆ ನನಗೆ. 2 ಸಮಸ್ಯೆ ಅವ್ರದ್ದು. 1, they are paid very less, they are asking for increase in salary. 1,800. Second, once they reach superannuation 60 years, ಯಾವುದು ರಿಟೈರ್ಮೆಂಟ್ ಬೆನಿಫಿಟ್ ಅವ್ರಿಗಿಲ್ಲ. ಇದು ಸ್ಪೆಷಲ್ ಟ್ರೀಟ್ಮೆಂಟ್ ಬೈ ದ ಗೌರ್ಮೆಂಟ್ ಫಾರ್ ಟು ಪರ್ಸನ್ಸ್ ವಿತ್ ಡಿಸಬಿಲಿಟಿ. ದಿಸ್ ಇಸ್ ದ ಕನ್ಕ್ಲೂಷನ್ ವಿಚ್ ಐ ಕ್ಯಾನ್ ಡ್ರಾ ಫ್ರಮ್ ದಿಸ್ ಆಟಿಟ್ಯೂಡ್ ಆಫ್ ದ ಗೌರ್ಮೆಂಟ್. ಇದು ತಪ್ಪು. ಇಂಟ್ರಡ್ಯೂಸ್ ಮಾಡಲಿ, ಆಯಿತು, ಹಿಂದೆ ಮಾಡಿಲ್ಲ, ನಾವು ದಡ್ರು.
ಪ್ಲೀಸ್ ಮಾಡಿರಿ. 16 ಟೈಮ್ಸ್ ಬಡ್ಜೆಟ್ ಮಂಡನೆ ಮಾಡಿರಲ್ಲ, ದಯವಿಟ್ಟು ಇದು ಮಾಡಿರಿ, ಘೋಷಣೆ ಮಾಡಿರಿ. ಈಗ ಇದೊಂದು ನಮ್ಮ ಮುಖ್ಯಮಂತ್ರಿ ಮೇನ್ ಕ್ವಶನ್ ಇದು. ರಿಯಲಿ ನಾನು ಮನವಿ ಮಾಡ್ತೀನಿ, ನಮ್ಮ ಇವ್ರು ಕೂಡ ಇದ್ದಾರೆ, ಇಲ್ಲಿ ನಾಯಕರು ಇದ್ದಾರೆ, ಅವ್ರು ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯಿಂದ ಇದಕ್ಕೆ ಆನ್ಸರ್ ಕೊಡಿಸ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಂದು ಇನ್ನೊಂದು ಬೇಡಿಕೆ ಮುಖ್ಯಮಂತ್ರಿ ಹತ್ರ, ಎಲ್ಲ ಡಿಪಾರ್ಟ್ಮೆಂಟಲ್ ಬಡ್ಜೆಟ್ ಅಟ್ಲೀಸ್ಟ್ 2% or 3% or 5% should be given for welfare of persons with disabilities. ಅದೊಂದು ದಯವಿಟ್ಟು ತಾವು ಜಿಯೋ ಹೊರಡಿಸಿ. ನನಗೆ ನನ್ನ ಮಾಹಿತಿ ಪ್ರಕಾರ 2018 or 19 ಒಂದು ಜಿಯೋ ಇದೆ ಅಂತ, ಬಟ್ ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ. ಬಟ್ ನನಗೆ ಅದು ಜಿಯೋ ಇನ್ನು ಕನ್ಫರ್ಮ್ ಆಗಿಲ್ಲ. ನನಗೆ ಯಾರು ಹೇಳಿದ್ದು, ಇಲ್ಲದಿದ್ದರೆ ದಯವಿಟ್ಟು ನೀವು ಒಂದು ಆರ್ಡರ್ ಓಡಿಸಿ, 5% ಬೇಡ, 2% ಫ್ರಮ್ ಈಚ್ ಡಿಪಾರ್ಟ್ಮೆಂಟಲ್ ಬಡ್ಜೆಟ್ ದಯವಿಟ್ಟು ನೀವು ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿಗೆ ಅಂತ ನೀವು ದಯವಿಟ್ಟು ಇಡಿ, ಅದೊಂದು ಘೋಷಣೆ ಮಾಡಿ. ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ. ಯಾಕೆಂತ ಹೇಳಿದ್ರೆ ಇದು ಅವ್ರದ್ದು ಎಲ್ಲರದ್ದು ಕನ್ಸರ್ನ್ ಇದು. ಈಗ ಇಬ್ಬರು ನಮ್ಮ ಗೌರವಾನ್ವಿತ ಶಾಸಕರು ಏನು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾರೆ, ಇದು ಬಹಳ ಸೀರಿಯಸ್ ಇಶ್ಯೂ. ಅದನ್ನು ದಯವಿಟ್ಟು ಸರ್ಕಾರದ ಗಮನ ತಂದು ಮುಖ್ಯಮಂತ್ರಿಗಳ ಹತ್ರ ಅದ್ರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಸಭಾನಾಯಕರೇ, ಆಂಧ್ರ ಪ್ರದೇಶಲ್ಲಿ ಸೇಮ್ ಇದೆ, ಪರ್ಸನ್ಸ್ ವಿತ್ ಡಿಸಬಿಲಿಟಿ 3000 ಕೊಡ್ತಾ ಇದ್ದಾರೆ. ನಮ್ದು ಇಲ್ಲಿ 800 to 1400ವರೆಗಿದೆ, ಅವ್ರು ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ನನಗೆ ಲಾಸ್ಟ್ ಟೈಮ್ ಒಂದು ಕ್ವಶನ್ನಲ್ಲಿ ರಿಪ್ಲೈಯಲ್ಲಿ ನಾವು ಎಲ್ಲರಿಗಿಂತ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಸ್ ಅ ಸೋಷಿಯಲ್ ಇದು ಅಂಬ್ರೆಲಾ ಅವ್ರ ಸೋಷಿಯಲ್ ನೆಟ್. ಬಟ್ ಇಲ್ಲ, ಹರಿಯಾಣದಲ್ಲಿ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ, 2250. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.